ಬರೀ 2 ನಿಮಿಷದಲ್ಲಿ ಮೆದು ಮೆದುವಾಗಿರುವಂತಹ ಚಪಾತಿ ಮಾಡಬೇಕಾ? ಹಾಗೆಯೇ ಬರೀ 1 ನಿಮಿಷದಲ್ಲಿ ಚಪಾತಿಗೆ ಹಿಟ್ಟನ್ನು ಕಲಿಸ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಈ ಚಪಾತಿ ಮಾಡೋಕ್ಕಾಗಲ್ಲ ಅಂತ ಒದ್ದಾಡೋರಿಗೆ ಅಥವಾ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಸರಿಯಾಗಿ ಗೊತ್ತಿಲ್ಲ, ಮೆದು ಚಪಾತಿ ಮಾಡೋಕ್ಕೆ ಬರಲ್ಲ, ಗಟ್ಟಿ ಆಗುತ್ತೆ ಅಥವಾ ಅದು ರಬ್ಬರ್ ಥರ ಆಗುತ್ತೆ ಅಂತ ಹೇಳೋರಿಗೆಲ್ಲ ಒಂದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಈ ಟಿಪ್ಸಲ್ಲಿ ಏನು ಅಂತಂದರೆ, ಬರೀ 1 ನಿಮಿಷದಲ್ಲಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೋದು, 1-2 ನಿಮಿಷದಲ್ಲಿ ನಾವು ಚಪಾತಿಯನ್ನು ಮಾಡಿ ಮುಗಿಸ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮೆದು ಚಪಾತಿ ಮಾಡೋಕ್ಕಾಗಲ್ಲ ಅಂತ ಒದ್ದಾಡುವವರಿಗೆ ಅಥವಾ ಫಟಾಫಟ್ ಚಪಾತಿ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಸೂಪರ್ ಆಗಿರುವಂಥ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ. 1 ನಿಮಿಷದೊಳಗಡೆ ಹಿಟ್ಟನ್ನು ಕಲಿಸ್ಕೋಬೋದು. ಮೊದಲಿಗೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ 1 ಸ್ಪೂನ್ ಸಹಾಯದಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಉಪ್ಪು ಕರೆಕ್ಟಾಗಿ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಇವಾಗ 1 ಬೌಲ್ ಹಿಟ್ಟಿಗೆ ಕರೆಕ್ಟಾಗಿ ಅರ್ಧ ಬೌಲು ನೀರು ನಮಗೆ ಕಲಸೋಕ್ಕೆ ಬೇಕಾಗುತ್ತೆ. ಅರ್ಧ ಬೌಲು ನೀರನ್ನು ಒಮ್ಮೆಗೆ ಹಾಕೋದಲ್ಲ, 2 ಸರಿ ಹಾಕೋಬೇಕು. ಫಸ್ಟ್ ಏನು ಅಂತಂದರೆ, ಆ ಅರ್ಧ ಬೌಲ್ ನೀರಲ್ಲಿ ಒಂದು ಸ್ವಲ್ಪ ಅರ್ಧದಷ್ಟು ನೀರನ್ನು ಫಸ್ಟ್ ಹಾಕ್ಕೊಂಡು ಹಿಟ್ಟನ್ನು ಒದ್ದೆ ಮಾಡ್ಕೊಳ್ಳಿ. ನಮಗೊಂದು 10 ಸೆಕೆಂಡ್ ಸಾಕು ಹಿಟ್ಟನ್ನು ಒದ್ದೆ ಮಾಡ್ಕೊಳ್ಳೋಕ್ಕೆ. ನೋಡಿ, ಈ ಥರ ಕೈಯಿಂದ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ಒದ್ದೆ ಆದ ನಂತರ ಇವಾಗ ನಾವು ಅರ್ಧ ಬೌಲಲ್ಲಿ ಮಿಕ್ಕಿದ ನೀರಿದೆಯಲ್ಲ ಅದೆಲ್ಲದನ್ನು ಹಾಕೋಬೇಕು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನಮಗೆ ಇದನ್ನ ಕಲಿಸೋದಕ್ಕೆ ಒಂದು 20 ಸೆಕೆಂಡ್ ಸಾಕು, ಅದಕ್ಕಿಂತ ಜಾಸ್ತಿ ಏನು ಕಲಿಸೋದು ಬೇಕಾಗಿಲ್ಲ. ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಿದ್ದೇನೆ. ಜಸ್ಟ್ 20 ಸೆಕೆಂಡ್ಸ್ ಅಷ್ಟೇ ನಾನು ಹಿಟ್ಟನ್ನು ಕೈಯಲ್ಲಿ ಒಂಚೂರು ಒತ್ತಿಬಿಟ್ಟು ಕಲಿಸ್ಕೊಂಡಿರೋದು. ನೋಡಿ, ಒಂದು ಸ್ವಲ್ಪ ನಿಮಗೆ ಅಂಟು ಬಂದರೆ ಸಾಕು. ನೋಡಿ, ಹಿಟ್ಟು ಅಂಟು ಬಂದಿದೆ. ನೆಕ್ಸ್ಟ್ ಏನು ಅಂತಂದರೆ, ಇದಕ್ಕೊಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಫೈನಲ್ ಆಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಆಯಿಲ್ ಜಾಸ್ತಿ ಬೇಕಾಗಿಲ್ಲ, 1/4 ಸ್ಪೂನಷ್ಟು ಆಯಿಲ್ ಹಾಕಿದರೆ ಸಾಕು. ಎಣ್ಣೆನ ಹಾಕಿಬಿಟ್ಟು ಮತ್ತೊಂದು ಸರಿ ನೀವೇನು ಅಂತಂದರೆ ಸ್ವಲ್ಪ ಅಂಟು ಮಾಡ್ಕೋಬೇಕು. ಕೆಲವ್ರು ಹೇಳ್ತಾರೆ ಜಾಸ್ತಿ ಹೊತ್ತು ನಾದಬೇಕು, 8-10 ನಿಮಿಷ ನಾದಬೇಕು ಅಂತ. ಬಟ್ ಏನಂತಂದರೆ, ನೀವು ಎಷ್ಟು ಜಾಸ್ತಿ ಹೊತ್ತು ನಾದ್ತೀವಿ ನೋಡಿ, ಅಷ್ಟು ನಮಗೆ ಚಪಾತಿ ಅಂಟು ರಬ್ಬರ್ ಥರ ಆಗುತ್ತೆ, ಸಾಫ್ಟ್ ಆಗಲ್ಲ, ಮೆತ್ತಗಾಗಲ್ಲ. ಆ್ಯಕ್ಚುಲಾಗಿ ಸ್ವಲ್ಪ ಕಮ್ಮಿ ನಾದಿದ್ರೇ ಚಪಾತಿ ತುಂಬ ಮೆತ್ತಗಾಗಿ ಬರುತ್ತೆ. ನೋಡಿ, ಫೈನಲ್ ಆಗಿ ಹಿಟ್ಟನ್ನು ಆಯಿಲ್ ಹಾಕಿಬಿಟ್ಟು ಒಂದು ಸರಿ ನಾದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಜಸ್ಟ್ ನಾನು 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಂಡಿಲ್ಲ. ಎಷ್ಟು ಬೇಗ, ಎಷ್ಟು ಪರ್ಫೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ಕಮ್ಮಿ ಹಿಟ್ಟಿದ್ರೆ ನಾವು ಈ ಪ್ರೊಸೆಸನ್ನು ಫಾಲೋ ಮಾಡ್ಬೋದು. ನಿಮಗೆ ಜಾಸ್ತಿ ಟೈಮ್ ಅಂದರೆ ಜಾಸ್ತಿ ಹಿಟ್ಟಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೋಬೋದು. ಬಟ್ ನಾನು ಹೇಳಿರುವಂಥ ಟಿಪ್ಸನ್ನು ಕ್ಲೀನಾಗಿ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಚಪಾತಿಯನ್ನು ಮಾಡ್ಬೋದು. ಕೊನೆಗೆ ಇದನ್ನ ನೆನೆಸಿಡುವಂಥ ಅವಶ್ಯಕತೆ ಕೂಡ ಇಲ್ಲ. ನಾನೇನು ಅಂತಂದರೆ, ಹಿಟ್ಟನ್ನು ರೆಡಿ ಮಾಡಿದ ಕೂಡಲೇ ನಾನು ಚಪಾತಿ ಮಾಡ್ತೇನೆ. ಅದರಿಂದ ನಾನು ಮಾಡೋ ಚಪಾತಿ ಯಾವಾಗಲೂ ತುಂಬ ಸಾಫ್ಟ್ ಇರುತ್ತೆ. ಎಲ್ಲರೂ ಕೇಳ್ತಾರೆ, ಇದು ಹೇಗೆ ನೀವು ಇಷ್ಟೊಂದು ಸಾಫ್ಟಾಗಿ ಚಪಾತಿ ಮಾಡ್ತೀರಾ ಅಂತ. ನಾನು ಇದೇ ಟಿಪ್ಸನ್ನು ಫಾಲೋ ಮಾಡೋದು. ಏನಂತಂದರೆ, ನಾನೊಂದು 1 ನಿಮಿಷದೊಳಗಡೆ ಹಿಟ್ಟನ್ನು ಕಲಿಸ್ಬಿಡ್ತೇನೆ, ಜಾಸ್ತಿ ನಾದ್ಕೊಳ್ಳೋದಕ್ಕೆ ಹೋಗಲ್ಲ. ಒಂದು ಸರಿ ಹಿಟ್ಟು ರೆಡಿ ಆದ ನಂತರ ಒಂದು ಸ್ವಲ್ಪ ನಾವು ಡ್ರೈ ಹಿಟ್ಟನ್ನು ಹಾಕ್ಕೊಂಡು, ನಾನಿದು ಪದರ ಚಪಾತಿ ಮಾಡ್ತಾ ಇರೋದು, ಡ್ರೈ ಹಿಟ್ಟನ್ನು ಹಾಕ್ಕೊಂಡು 1 ರೌಂಡು ನಾನು ಲಟ್ಟಿಸ್ಕೊತಾ ಇದ್ದೇನೆ. ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬಾರ್ದು. ಅದಾದ ನಂತರ ಲೇಯರ್ ಚಪಾತಿ ಆಗಿರೋದ್ರಿಂದ ಅದರ ಮೇಲೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ನೀವು ಫೋಲ್ಡ್ ಮಾಡಿ ಮತ್ತೆ 1 ರೌಂಡು ಈ ಥರ ಅರ್ಧ ಚಪಾತಿ ಆಗುತ್ತಲ್ವ, ಆಗ ಮತ್ತೆ 1 ರೌಂಡು ಅದಕ್ಕೆ ಆಯಿಲನ್ನು ಹಚ್ಚಿಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಬೇಕು. ಇದು ಆಲ್ಮೋಸ್ಟ್ ನಮಗೆ 3-4 ಫೋಲ್ಡ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಪದ್ರವಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ, ಅಂದರೆ ರುಚಿಯಾಗಿಯೂ ಇರುತ್ತೆ. ಕೊನೆಯದಾಗಿ ನಾವು ಲಟ್ಟಿಸ್ಕೊಳ್ಳುವಂಥದ್ದು. ಎಣ್ಣೆನ ಸವರ್ಬಿಟ್ಟು ನಾವು ಲಟ್ಟಿಸ್ಕೊಳ್ಳುವಾಗ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೆ ತುಂಬ ಲಟ್ಟಣಿಗೆಯಿಂದ ಪ್ರೆಷರ್ ಹಾಕಿ ನೀವು ಲಟ್ಟಿಸ್ಕೊಳ್ಳೋಕ್ಕೆ, ರೋಲ್ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವಾಗ ಪ್ರೆಷರ್ ಹಾಕಿ ರೋಲ್ ಮಾಡ್ತೀರಾ ಚಪಾತಿ ಪದರ ಸರಿಯಾಗಿ ಬರಲ್ಲ. ಆ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು. ಸೂಪರ್ ಆಗಿರುವಂಥ ಮೆದುವಾಗಿರುವಂಥ ಪದರ ಚಪಾತಿಯನ್ನು ಮಾಡ್ಬೋದು. ಚಪಾತಿ ಮಾಡೋದು ಇಷ್ಟು ಸುಲಭ.
ಏನೂ ಕಷ್ಟಪಡಬೇಕಾಗಿಲ್ಲ. ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಕರೆಕ್ಟಾಗಿ ನೀರನ್ನು ಹಾಕ್ಕೊಂಡು, ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀರನ್ನು ಹಾಕ್ಕೊಂಡು, ಅಂದರೆ ತುಂಬ ನಾದ್ಕೊಳ್ಳೋದೆ ಕರೆಕ್ಟಾಗಿ ನಾದ್ಕೊಂಡು ಚಪಾತಿ ಹಿಟ್ಟನ್ನು ರೆಡಿ ಮಾಡಿದರೆ ನಾವು ನೆನೆಸಿಡುವಂಥ ಅವಶ್ಯಕತೆ ಇಲ್ಲ, ತುಂಬ ಹೊತ್ತು ಕಾಯುವಂಥ ಅವಶ್ಯಕತೆ ಇಲ್ಲ, ಫಟಾಫಟ್ ಅಂತ ಚಪಾತಿ ಮಾಡ್ಬೋದು. ನಾನು ಎಷ್ಟೋ ಸಲ ನನ್ನ ಮಗಳಿಗೆ ಬಾಕ್ಸಿಗೆ ಜಸ್ಟ್ ಒಂದು 10 ಮಿನಿಟ್ಸ್ ಒಳಗಡೆ 3 ರಿಂದ 4 ಚಪಾತಿ ಮಾಡಿ ಹಾಕಿರ್ತೇನೆ. ಏನು ಕಷ್ಟಪಡಬೇಕಾಗಿಲ್ಲ. ನೋಡಿ, ಕಾಯಿಸ್ಕೊಳ್ಳುವಾಗ ಕೂಡ ಅಷ್ಟೇ ಸ್ವಲ್ಪ ಆಯಿಲನ್ನು ಸವರಿಬಿಟ್ಟು ಎರಡೂ ಕಡೆನೂ ನೀಟಾಗಿ ಕಾಯಿಸ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡು ನೀವು ಕಾಯಿಸ್ಬೋದು, ಬಟ್ ಚಪಾತಿಯನ್ನು ತುಂಬ ರೊಟ್ಟಿ ಥರ ಕಾಯಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂತಂದರೆ ಗಟ್ಟಿ ಆಗುತ್ತೆ. ನೋಡಿ, ಸೂಪರ್ ಆಗಿರುವಂಥ ಸಾಫ್ಟಾಗಿರುವಂಥ ಮಿದು ಚಪಾತಿ ರೆಡಿ ಆಗಿದೆ. ನಿಮಗೆ ತೋರಿಸ್ತೇನೆ ಇದು ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಸೂಪರ್ ಆಗಿರುವಂತಹ ಮೆದು ಚಪಾತಿ ರೆಡಿಯಾಗಿದೆ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಅಡುಗೆ ಬರೋದವರು ಕೂಡ ಅಥವಾ ಫಸ್ಟ್ ಟೈಮ್ ಮಾಡೋರು ಕೂಡ, ತುಂಬ ಒದ್ದಾಡ್ತಿರೋರು ಕೂಡ ಚಪಾತಿ ಮಾಡಲಿಕ್ಕೆ ಸಾಫ್ಟಾಗಿ ಬರಲ್ಲ ಅನ್ನೋರು ಕೂಡ ಸುಲಭವಾಗಿ ಮಿದುವಾಗಿರುವಂಥ ಚಪಾತಿಯನ್ನು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.